ನಾನು ಈ ಕಾರ್ಯಕ್ರಮದ ಮೆರವಣಿಗೆಯಲ್ಲಿ ಬರಬೇಕಾದ್ರೆ ಹೇಳ್ತಾ ಇದ್ರು ರವಿಯಣ್ಣ ಅವರು, ನಮ್ಮ ಶಿಡ್ಲಘಟ್ಟ ಕ್ಷೇತ್ರ ಬಹಳ ವಿಶೇಷವಾದಂಥ ಕ್ಷೇತ್ರ. ಇಲ್ಲಿ ನಮ್ಮ ಕಾರ್ಯಕರ್ತರು ಬಹಳ ಗಟ್ಟಿ ಇದ್ದಾರೆ. ಅವರು ಗಟ್ಟಿ ಇದ್ರಿಂದಲೇ ನಾನು ಈ ಕ್ಷೇತ್ರದ ಶಾಸಕನಾಗಿ ಆಯ್ಕೆಯಾಗಲಿಕ್ಕೆ ಕಾರಣ ಅಂತಕ್ಕಂಥ ಮಾತನ್ನು ರವಿಯಣ್ಣ ಅವರು ಹೇಳ್ತಾ ಇದ್ರು. ನಾವು 2023 ವಿಧಾನಸಭಾ ಚುನಾವಣೆ ಆಯಿತು. ಆ ಚುನಾವಣೆ ಆದ ನಂತರ ನಮ್ಮ JDS ಪಕ್ಷ 19 ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ನಾವು ಗೆಲುವನ್ನು ಕಂಡ್ವಿ. 224 ಕ್ಷೇತ್ರಗಳ ಪೈಕಿ ನಾವು ಗೆದ್ದಿದ್ದು 19 ಕ್ಷೇತ್ರಗಳನ್ನು ಮಾತ್ರ. ಅದಕ್ಕೆ ಕಾರಣಗಳು ನೂರಾರು ಇರ್ಬೋದು. ಅವತ್ತು ಇಡೀ ರಾಜ್ಯದಲ್ಲಿ ಜನ JDS ಪಕ್ಷ ಈ ಒಂದು ಸ್ಥಿತಿಗೆ ತಲುಪ್ತಲ್ಲ ಅಂತಕ್ಕಂಥ ಆತಂಕದಲ್ಲಿ ನಮ್ಮ ಎಲ್ಲ JDS ಪಕ್ಷದ ಕಾರ್ಯಕರ್ತರು ಇದ್ದರು. ಅದಾದ ನಂತರ ಏನು ಕಳೆದ 2024ರಲ್ಲಿ ಬಂದಂಥ ಏನು MP ಚುನಾವಣೆ ಬಂತು, ಅದರಲ್ಲಿ ವಿಶೇಷವಾದಂಥ ಶಕ್ತಿಯನ್ನು ನಮ್ಮ JDS ಪಕ್ಷದ ಕಾರ್ಯಕರ್ತರು ಪ್ರದರ್ಶನವನ್ನು ಮಾಡಿದ್ರು. ನಮ್ಮ ಇಡೀ ಹಳೆ ಮೈಸೂರು ಭಾಗ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಎಲ್ಲ ಕಡೆ BJP ಪಕ್ಷ ಅತಿ ಹೆಚ್ಚು MP ಗಳನ್ನು ಗೆದ್ದಿದ್ದಾವೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖವಾದಂಥ ಕಾರಣಕರ್ತರು ನಮ್ಮ JDS ಪಕ್ಷದ ಗಟ್ಟಿ ಕಾರ್ಯಕರ್ತರು. ಅದಕ್ಕೆ ಕಾರಣಕರ್ತರು ಇವತ್ತು JDS ಪಕ್ಷ ಮುಗ್ದೇ ಹೋಯ್ತು. JDS ಪಕ್ಷ ಮೇಲೇಳಲಿಕ್ಕೆ ಸಾಧ್ಯನೇ ಇಲ್ಲ. 12 ಜನ 13 ಜನ 14 ಜನ ಶಾಸಕರು JDS ಪಕ್ಷ ಬಿಟ್ಟು ಹೊರಟೇ ಬಿಟ್ರು ಅಂತಕ್ಕಂಥ ಮಾತನ್ನ ಇಡೀ ರಾಜ್ಯದಲ್ಲೂ ಹೇಳಿದ್ರು. ನಮ್ಮ ಮಾಧ್ಯಮದ ಮಿತ್ರರು ಇಲ್ಲಿ ಕೂತವ್ರೆ, ಹಲವಾರು ಮಾಧ್ಯಮದಲ್ಲಿ ನನ್ನ ಹೆಸರು ಸಹ ಹೇಳಿದ್ರು, ನಮ್ಮ ಮುಳಬಾಗಿಲು ಮಂಜಣ್ಣ ಅವರ ಹೆಸರು ಹೇಳಿದ್ರು, ಶಿಡ್ಲಘಟ್ಟ ರವಿಯಣ್ಣ ಅವರ ಹೆಸರು ಸಹ ಹೇಳಿದ್ರು, ಕೇರ್ಪೇಟೆ ಮಂಜಣ್ಣ ಅವರ ಹೆಸರು ಸಹ ಹೇಳಿದ್ರು, ಹಾಸನ ಸ್ವರೂಪಣ್ಣ ಅವರ ಹೆಸರು ಸಹ ಹೇಳಿದ್ರು. ಇವರೆಲ್ಲ JDS ಪಕ್ಷವನ್ನ ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ 12 ಜನ 13 ಜನ ಶಾಸಕರು ಹೊರಟೋದ್ರು ಅಂತ ಪ್ರತಿ ದಿವಸ ಪತ್ರಿಕೆಗಳಲ್ಲೂ ಬರೆದ್ರು, ನಮ್ಮ ಟಿವಿಗಳಲ್ಲೂ ಸಹ ಬಹಳ ದೊಡ್ಡದಾಗಿ ತೋರಿಸಿದ್ರು. ಒಬ್ರು ಹೋದ್ರ? ಯಾರಾದರೂ ಒಬ್ರು ಹೋಗಿದಾರಾ? ಯಾರೂ ಹೋಗಲ್ಲ. ನಮ್ಮ JDS ಪಕ್ಷದ 18 ಜನ ಶಾಸಕರು ಇವತ್ತೊಬ್ಬರು ಸಹ ನಮ್ಮ JDS ಪಕ್ಷವನ್ನು ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಈ ಪಕ್ಷವನ್ನ ಕಟ್ಟಿರ್ತಕ್ಕಂಥವರು ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ನಾಡು ಕಂಡಂಥ ಮುತ್ಸದ್ದಿ ರಾಜಕಾರಣಿಗಳು, ಮಾಜಿ ಪ್ರಧಾನಮಂತ್ರಿಗಳು, ಹಿರಿಯರಾದಂಥ ದೇವೇಗೌಡ ಅಪ್ಪಾಜಿ ಅವರು ಈ ಪಕ್ಷವನ್ನು ಕಟ್ಟಿದ್ದಾರೆ. ನಿಮ್ಮಂಥ ನೂರಾರು ನಿಷ್ಠಾವಂತ ಕಾರ್ಯಕರ್ತರ ಜೊತೆಗೆ ಈ ಪಕ್ಷವನ್ನು ಕಟ್ಟಿದ್ದಾರೆ. ಕಟ್ಟಿದಂಥ ಪಕ್ಷವನ್ನು ಕುಮಾರಣ್ಣ ಅವರು ಉಳಿಸಿ ಬೆಳೆಸಿದ್ದಾರೆ, ಇಲ್ಲಿ ತನಕ ತಂದು ನಿಲ್ಲಿಸಿದ್ದಾರೆ. ಕುಮಾರಣ್ಣ ಅವರು ಸಹ ಇನ್ನೂ ಶಕ್ತಿಯುತವಾಗಿದ್ದಾರೆ. ಇವತ್ತು ಈ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದಾರೆ. ಬಹಳ ಅದ್ಭುತವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ನೀವೆಲ್ಲ ನೋಡಿರ್ತೀವಿ. ಇವತ್ತು ರೈತರು ಸಂಕಷ್ಟಕ್ಕೆ ಸಿಲುಕಿದಂಥ ಸಂದರ್ಭದಲ್ಲಿ ಯಾರಾದರೂ ಅವ್ರ ಪರ ಧ್ವನಿ ಎತ್ತಾರೆ ಅಂತ ಹೇಳಿದ್ರೆ ಅದ್ರ ಏಕೈಕ ನಾಯಕ ನಮ್ಮ ಕುಮಾರಣ್ಣ ಅವರು. ಬಹುಶಃ ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಭಾಗದ ಹೊಗೆಸೊಪ್ಪಿನ ರೈತರು ಬಹಳ ಸಂಕಷ್ಟ ಪರಿಸ್ಥಿತಿಯಲ್ಲಿ ಇದ್ರು. ನಾನು ನಮ್ಮ ನಿಖಿಲ್ ಕುಮಾರಣ್ಣ ಅವ್ರಿಗೆ ಹೇಳಿದೆ, ದಯಮಾಡಿ ಈ ರೀತಿ ಪರಿಸ್ಥಿತಿ ಉಂಟಾಗಿದೆ, ನೀವು ನೆರವಿಗೆ ಧಾವಿಸಬೇಕು ಅಂತ ಹೇಳಿದೆ. ಇಮಿಡಿಯೇಟ್ ಆಗಿ ಅವರು ಕುಮಾರಣ್ಣ ಅವರ ಗಮನಕ್ಕೆ ತಂದು ದೆಹಲಿಗೆ ನಿಯೋಗವನ್ನು ಕರೆದುಕೊಂಡು ಹೋಗಿ ನಮ್ಮ ಭಾಗದ ಹೊಗೆಸೊಪ್ಪಿನ ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಂಡಂಥವರು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು, ಕುಮಾರಣ್ಣ ಅವರು. ನಾನು ಮೊನ್ನೆ ತಾನೇ ನಮ್ಮ ಮುಳಬಾಗಿಲು ಶಾಸಕರಾದಂಥ ಮಂಜಣ್ಣ ಅವರು ಸ್ಟ್ರೈಕ್ ಮಾಡ್ತಾ ಇದ್ರು ಅಲ್ಲಿ ವಿಧಾನಸೌಧದ ಮುಂದೆ. ನಮ್ಮ ಬೆಳೆಗಾರರಿಗೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ರು ನಮ್ಮ ವಿಧಾನಸೌಧದ ಮುಂದೆ. ನಾನು ನೋಡಿದೆ, ನಾನು ಬಂದಿರಲಿಲ್ಲ ಅವತ್ತು, ಟಿವಿಲಿ ಗಮನಿಸಿದೆ. ಅದಾದ ನಂತರ ಹೇಳಿದ್ರು ಕುಮಾರಣ್ಣ ಅವರು ಇವತ್ತು ನಮ್ಮ ಮಾವು ಬೆಳೆಗಾರ ನೆರವಿಗೆ ಬಂದಂಥವ್ರು ಕುಮಾರಣ್ಣ ಅವರು ಅಂತ ಹೇಳಿದ್ರು. ಬಹುಶಃ ಈ ರೀತಿ ನಮ್ಮ ರೈತರ ವಿಚಾರದಲ್ಲಿ
ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿರ್ತಕ್ಕಂಥವರು ನಮ್ಮ ಕುಮಾರಣ್ಣವರು. ಆಂಧ್ರ ಪ್ರದೇಶದ ವೈಜಾಗ್ನಲ್ಲಿ 10,000 ಜನರು, 10,000 ಕಾರ್ಮಿಕರು ಇನ್ನೇನೋ ತಮ್ಮ ಜೀವನ ಅಳಿಸೋಗುತ್ತೆ ಅಂತಕ್ಕಂಥ ಸಂದರ್ಭದಲ್ಲಿ ಅವ್ರ ನೆರವಿಗೆ ಧಾವಿಸಿದಂಥವರು ಕುಮಾರಣ್ಣವರು. ಕುಮಾರಣ್ಣವ್ರನ್ನ ಕರೆಸಿ ಆಯನ ಅಭಿಷೇಕ ಮಾಡಿದ್ರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಾಗ್ತಾ ಇದೆ? ಆಂಧ್ರ ಪ್ರದೇಶದಲ್ಲಿ ಅಂತ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಯಾಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಪ್ರಶ್ನೆನ ನಾವೆಲ್ಲರೂ ಸೇರಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಮಾಡಬೇಕು. ಅಲ್ಲಿ ಚಂದ್ರಬಾಬು ನಾಯ್ಡು ಅವರು ಕುಮಾರಣ್ಣವ್ರ ಬಾರಿಗೆ 100 ಬಾರಿ ಬಂದು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಸಹ ಕಾಂಗ್ರೆಸ್ ಪಕ್ಷದವರೇ, 100 ಬಾರಿ ಕುಮಾರಣ್ಣ ಹತ್ರ ಹೋಗಿ ಕೂತ್ಕೊಂಡು ಚರ್ಚೆ ಮಾಡಿ ಅವ್ರ ರಾಜ್ಯಕ್ಕೆ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದೆ. ಬಹುಶಃ ಇವತ್ತು ನಮಗೆ ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ, ಅದು JDS ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ನಮಗೆ ಆಗಬೇಕಾಗಿರ್ತಕ್ಕಂಥದ್ದು ನಮ್ಮ ಜನರ ಕೆಲಸ, ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಆಗಬೇಕು. ಕುಮಾರಣ್ಣ ಅವ್ರ ಬಳಿ ಹೋಗಿ ಕೂತ್ರೆ ಈ ಭಾಗಕ್ಕೆ ಶಿಡ್ಲಘಟ್ಟ ಇರ್ಬೋದು, ಹಲವಾರು ವಿಧಾನಸಭಾ ಕ್ಷೇತ್ರಗಳಿಗೆ ಇವತ್ತು ಕಾರ್ಖಾನೆಗಳನ್ನ ತರ್ತಕ್ಕಂಥ ಅವಕಾಶಗಳಿದ್ದಾವೆ. ಒಂದೇ ಒಂದು ಬಾರಿ ನಮ್ಮ ರಾಜ್ಯ ಸರ್ಕಾರದ ಪ್ರತಿನಿಧಿಗಳಾಗಲಿ, ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ ಕುಮಾರಣ್ಣ ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಸಹ ಮಾಡಿಲ್ಲ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.